ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ಸ್ ಫಾರ್ ಕ್ಲಿಕಿಂಗ್ ಆನ್ ದಿಸ್ ಚಾನಲ್. ಇವತ್ತು ನಿಮಗೆ ಒಂದು ಬುಕ್ ರೆಕಮೆಂಡ್ ಮಾಡೋಣ ಅಂತ ನೋಡ್ತಾಯಿದ್ದೆ, ಯೋಚನೆ ಮಾಡ್ತಾಯಿದ್ದೆ, ಮಾಡೇ ಬಿಡೋಣ ಅಂತ ಪ್ಲ್ಯಾನ್ ಇಟ್ಕೊಂಡೆ. ಸೊ ಸತ್ಯಜಿತ್ ರಾಯ್ ಸರ್ ಅವ್ರದ್ದು ಕಲೆಕ್ಷನ್ ಆಫ್ ಶಾರ್ಟ್ ಸ್ಟೋರೀಸ್. ಸೊ ಸತ್ಯಜಿತ್ ರಾಯ್ ಸರ್ ಅವರು ಒನ್ ಆಫ್ ದ ಗ್ರೇಟೆಸ್ಟ್ ಡೈರೆಕ್ಟರ್ ಆಫ್ ಆಲ್ ಟೈಮ್. He has influenced Western culture and even Indian cultures and directors. So he is like ಗ್ರೇಟೆಸ್ಟ್ ವಿಜುವಲ್ ಗುರು. ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ಸ್ ನೋಡಿದ್ರೆ ಒಂಥರ ಈಚ್ ಫ್ರೇಮ್ಸ್ ಒಂಥರ ಆರ್ಟಿಸ್ಟಿಕ್ ರೆಪ್ರೆಸೆಂಟೇಷನ್ ಕೊಡುತ್ತೆ. ಈಚ್ ಫ್ರೇಮ್ನ ನೀವು ಪೋಸ್ಟರ್ ಮಾಡಿ ಗೋಡೆ ಮೇಲೆ ಅನ್ಸ್ಕೋಬೋದು, ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಸೊ ನೀವು ಕಮಿಂಗ್ ಬ್ಯಾಕ್ ಟು ದ ಬುಕ್, ಇವ್ರ ಬುಕ್ ಯಾಕೆ ತೊಗೋಬೇಕು? ಸೊ ಇದು ಕಲೆಕ್ಷನ್ ಆಫ್ ಶಾರ್ಟ್ ಸ್ಟೋರೀಸ್ ಅಂದಲ್ಲ. ಸೊ ದೇರ್ ಆರ್ ಟೋಟಲ್ ಆಫ್ 49 ಸ್ಟೋರೀಸ್. ಸೊ ಇಷ್ಟು ದಪ್ಪ ಇದೆ, ಇವು ಕಾಸು ಕೊಟ್ಟಿದ್ದು ಬೆಲೆ ತುಂಬ ಇದೆ. ನಿಮಗೆ ಡಿಫ್ರೆಂಟ್ ಸ್ಟೋರಿಗಳು ಬೇಕಂದರೆ, ಕಲೆಕ್ಷನ್ ಆಫ್ ಶಾರ್ಟ್ ಸ್ಟೋರೀಸು ಡಿಫ್ರೆಂಟ್ ಸ್ಟೋರಿಗಳು ಬೇಕಂದರೆ, ನಿಮ್ಗೆ ಒಂದು ಸ್ಟೋರಿ ಬೋರ್ ಹೊಡೆದ್ರೆ ಇನ್ನೊಂದು ಸ್ಟೋರಿ ಜಂಪ್ ಆಗಿ ಆ ಸ್ಟೋರಿ ಓದೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಬೇಕಂದ್ರೆ. ಆ್ಯಂಡ್ ಇದು ಓದೋಕ್ಕೆ ನಿಮಗೇನು ತುಂಬ ಹೈ ಲೆವೆಲ್ ಆಫ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಬೇಕಾಗಿಲ್ಲ. ನನಗೆ ಕಷ್ಟ ಆಗ್ತಾಯಿದೆ ಇಂಗ್ಲೀಷ್ ಸರಿಯಾಗಿ ಮಾತಾಡೋಕ್ಕೆ. ನಾನೇ ಆರಾಮಾಗಿ ಓದಿದ್ದೀನಿ, ನೀವು ಇನ್ನೂ ಆರಾಮಾಗಿ ಓದ್ಬೋದು. ಸೊ ಇದು ಎಷ್ಟು ಸಿಂಪಲ್ ಆಗಿದೆ ಅಂದರೆ, ನಿಮಗೆ ಈ ಡಿಕ್ಷನರಿ ಆ ಥರದ್ದು ಏನು ಸಪ್ರೇಟಾಗಿ ಏನೂ ತೊಗೊಳೋದು ಬೇಕಾಗಿಲ್ಲ. ಸೊ ಜಸ್ಟ್ ವೆರಿ ವೆರಿ ಸಿಂಪಲ್. ಆ್ಯಕ್ಚುಲಿ ಇದು ಬೆಂಗಾಲಿಯಲ್ಲೇ ಬರ್ದಿದ್ದು ಒರಿಜಿನಲ್ ವರ್ಕು. ಇದು ಅವರೇ ಟ್ರಾನ್ಸ್ಲೇಟ್ ಮಾಡೋರು. ಇನ್ನು ಕೆಲವೊಬ್ಬರು ಲೈಕ್ ಮಜುಮ್ದಾರ್ ಅವರಿದ್ದಾರೆ, ಅವರು ಈ ಬೆಂಗಾಲಿಯಿಂದ ಇಂಗ್ಲೀಷು, ಹಿಂದಿ, ಮರಾಠಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ ಕನ್ನಡದಲ್ಲಿ ಸಿಗೋಲ್ಲ. ಸೊ ಕನ್ನಡದಲ್ಲಿಲ್ಲ ಅಂತ ನಾನು ಇಂಗ್ಲೀಷಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಹೇಳಿದ್ನಲ್ಲ, ಸಿಂಪಲ್ ಇಂಗ್ಲೀಷ್. ಆಮೇಲೆ ಇಫ್ ಯು ಆರ್ ಲುಕಿಂಗ್ ಫಾರ್ ಅಡ್ವೆಂಚರಸ್ ಮತ್ತು ಮಿಸ್ಟಿಕಲ್ಲು ಫ್ಯಾಂಟಸಿ ಟೈಪ್ಸ್ ಆಫ್ ಸ್ಟೋರೀಸ್ ನೋಡಬೇಕಂದ್ರೆ, ಓದಬೇಕಂದ್ರೆ ಈ ಸ್ಟೋರಿ ಟ್ರೈಟ್ ಮಾಡ್ಬೋದು. ಆ್ಯಂಡ್ ಇಫ್ ಯು ಆರ್ ಬಿಗ್ನರ್, ನೀವು ಒಂದು ಶಾರ್ಟ್ ಸ್ಟೋರಿಗಳು ಬರೀಬೇಕಂದ್ರೆ, ಇನ್ ದ ಕೇಸ್ ರಿಲೇಟೆಡ್ ಟು ಅಡ್ವೆಂಚರು ಮತ್ತು ಏನಂತಾರೆ ಅದಕ್ಕೆ, ಫ್ಯಾಂಟಸಿ ಫಿಕ್ಷನಲ್ ಬೇಸ್ಡ್ ಸ್ಟೋರೀಸ್ಗಳು ಬರೀಬೇಕಂದ್ರೆ ನೀವು ಈ ಬುಕ್ಕನ್ನ ಗೈಡಾಗಿ ತೊಗೊಂಡು ನೀವೇ ಒಂದು ಸಿಂಪಲ್ ಸ್ಟೋರಿ ನೀವೇ ಇದು ಟ್ರೈ ಮಾಡ್ಬೋದು ಬರೆಯೋಕ್ಕೆ. ಅದು ಬಿಟ್ಟರೆ ಮತ್ತೆ ಅಲ್ಲಲ್ಲಿ ಮಿಸ್ಟ್ರಿ ಸ್ಟೋರೀಸ್ಗಳು ಹೇಳಿದ್ದಾರೆ. ಆಮೇಲೆ ಕೆಲವು ಜಾಗದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳು ಕೊಟ್ಟಿದ್ದಾರೆ. ಈ ಟೈಮಲ್ಲೂ ಆ ಥರ ಟ್ವಿಸ್ಟ್ ಕೊಡೋಕ್ಕಲ್ಲ, ಆ ಥರ ಈ ಸ್ಟೋರಿಗಳು ಬರೆದವ್ರೆ. ಸೊ ಐ ಡೋಂಟ್ ನೋ ವೈ ಇವರು ಈ ಟೈಮ್ನ ಡೈರೆಕ್ಟರ್ಸು ಇಲ್ಲ ಸ್ಟೋರಿ ರೈಟರ್ಸು ಇವ್ರ ಬುಕ್ಕನ್ನು ಇನ್ಫ್ಲುಯೆನ್ಸ್ ಆಗಿ ತೊಗೊಂಡು ಒಂಥರ ಎಪಿಸೋಡ್ಗಳು ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿದೆ ಈ ಸ್ಟೋರಿಗಳು. ಸೊ ಯಾಕೆ ಮಾಡ್ತಾಯಿಲ್ಲ ನನಗೂ ಗೊತ್ತಿಲ್ಲ. ಸೊ ಹೈಲಿ ರೆಕಮೆಂಡ್ ಮಾಡ್ತಿದ್ದೀನಿ ಬುಕ್ ಓದೋಕ್ಕೆ. ಆ್ಯಂಡ್ ಅಷ್ಟೇ, ನನ್ನ ಕಡೆಯಿಂದ ಜಾಸ್ತಿ ಹೇಳೋದೇ ಇಷ್ಟು. ಟ್ರೈ ಔಟ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.